ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಿನ್ನ ಕೋವಿಲ್ ನೀನೇ ಹೊಡ್ಕೋ, ಅಲ್ಲಿವರೆಗೆ ನಿಂಗೆ ಕ್ಷಮೆ ಇಲ್ಲ. ಹಿಂಗೆ ಹೇಳ್ರಿ ಹೆಂಗೆ ಮಾರ್ರೆ. ಇವತ್ತು ದೇವ್ರೆ ನನ್ನ ಬಜ್ಜ ಆಯ್ತಲ್ಲ ಇದು ನವರಾತ್ರಿ ವೇಷ ಮಾರ್ರೆ. ನಾನು ನಮ್ಮೂರಾಗ ಬೇಡ್ರೆ ನಂದು ಮರ್ಯಾದೆ ಹೊತ್ತಂದೇಳಿ ಬೇರೆ ಊರಿಗೆ ಹೋಗಿ ಬೇಡು ಅಂದೇಳಿ ಬಸ್ ಹತ್ತಿ ಕೂತಿ ಎಲ್ಲ ಸೀಟು ಫುಲ್ ಆಯ್ತು. ಒಂದು ಸೀಟ್ ಮಹಿಳೆಯರ ಸೀಟ್ ಮಾತ್ರ ಬಾಕಿ ಇದ್ದಿತ್ತು, ಖಾಲಿದಿತ್ತು. ಇಬ್ರು ಹೆಂಗ್ಸರ್ ನಾಲ್ಕು ಕಂತಿ ಅಂದ್ರು. ನಾನು ಹೇಳ್ದೆ, ಮೇಡಮ್ ನಿಮ್ಮಿಬ್ರಿಗೆ ವಯಸ್ಸು ಜಾಸ್ತಿ ಯಾರಿಗಾಯ್ತು ಅವ್ರು ಕೂತ್ಕಣಿ ಅಂದೆ. ಜಗಣ್ಣ ಮುಂದಿನ 5 ಕಿಲೋಮೀಟರ್ ವರೆಗೂ ಅವ್ರಿಬ್ರು ಕೂತ್ಕೊಳ್ಳ. ಒಳ್ಳೆ ಗಮ್ಮತ್ತಿತ್ತು ಮಾರ್ರೆ. ಹಾಗೆ ನನ್ನ ಪಕ್ಕ ಇಬ್ರು ಆಶಾ ಮತ್ತೆ ಅಂಬಿಕಾ, ಅವ್ರಿಬ್ರು ಮಾತಾಡು. ಏ ಅಂಬಿಕಾ, ನಿಂಗೆ ಮದುವೆ ಆಯ್ತೇನೆ? ಇಲ್ಲ ಕಣೆ ಆಶಾ, ನನ್ಗೆ ಕೋಟ್ಯಾಧಿಪತಿ ಗಂಡನೇ ಬೇಕು. ಏ ಅಂಬಿಕಾ, ನಿಂಗೆ ಕೋಟ್ಯಾಧಿಪತಿ ಗಂಡ ಸಿಗ್ತಾನೇನೆ? ಹೇ, ನಂಗೆ ಕೋಟ್ಯಾಧಿಪತಿ ಗಂಡ ಸಿಕ್ಕಿದ್ರು ಪರವಾಗಿಲ್ಲ, 50 ಲಕ್ಷದ 2 ಗಂಡ ಸಿಕ್ಕಿದ್ರು ಸಾಕು. ಅಂಬಿಕಾ, 50 ಲಕ್ಷದ 2 ಗಂಡ ಸಿಗ್ತಾನ? ಏ ಸುಮ್ಮನೆ ಇರಿ ಆಶಾ, 50 ಲಕ್ಷದ 2 ಗಂಡ ಸಿಕ್ಕಿದ್ರು ಪರವಾಗಿಲ್ಲ, 25 ಲಕ್ಷದ 4 ಗಂಡ ಸಿಕ್ಕರು ಸಾಕು. ಏ ಅಂಬಿಕಾ, 25 ಲಕ್ಷದ 4 ಗಂಡ ಸಿಗ್ತಾನೇನೆ? ಏ ಆಶಾ, 25 ಲಕ್ಷದ 4 ಗಂಡ ಸಿಕ್ತಿದ್ರು ಪರವಾಗಿಲ್ಲ, 12.5 ಲಕ್ಷದ 8 ಗಂಡ ಸಿಕ್ಕರು ಸಾಕು. ನಾನು ಹೇಳಿದೆ, ಮೇಡಮ್ ನಿಮ್ ಗಂಡಂದ್ರೆ ಇಳಿತಾ ಒಂದ್ 40 ರೂಪಾಯಿ ಬಪ್ಪಕ್ಕೂ ನನ್ನ ಎಫ್ಸಿ ಅಕ್ಕ ಅಂದ. ಏ ಯಾಕೋ ರಾಜ ಅಂತ ಕೇಳಿದ್. ಮತ್ತೆಂತಕ್ಕಲ್ಲ, ನನ್ನ ಹತ್ರ 40 ರೂಪಾಯಿ ಉಂಟು, ಹೋಗುವ ಜರ್ನಿಯಲ್ಲಿ ನಾನು ಒಂದ್ ಗಂಡ ಆಗುವ ಅಂತ. ಒಬ್ಬ ಕುಡ್ಕ ಬಾಟ್ಲಿಗೆ ಮುಚ್ಚುಳ ಹಾಕ ಕುಡಿತಿದ್ದ, ಕಟ್ ಹಿಂಗ್ ಕುಡಿತಿದ್ದ. ನಾನ್ ಕೇಳಿ, ಅಣ್ಣ ಮುಚ್ಚುಳ ಹಾಕಿ ಕುಡಿತಿದ್ರಿ ಅಲ್ಲ ಅಂದೆ. ಮುಚ್ಚುಳ ತೆಗೆದು ಕುಡಿದ್ರೆ ಖಾಲಿ ಆಗೋದಿಲ್ಲ ಅಣ್ಣ. ಗಾಂಧೀಜಿ ಏನ್ ಹೇಳಿರಿ? ಗಾಂಧೀಜಿ ನಂಗೆ ಸಿಕ್ಲೂ ಇಲ್ಲ, ಅವ್ರೇನ್ ಹೇಳೂ ಇಲ್ಲ. ಆ ವಿಷಯದಿಂದ ಈ ವಿಷಯದವರೆಗೆ ನನ್ನ ನವರಾತ್ರಿ ವೇಷ ಆಯ್ತು ಮಾರ್ರೆ. ನಮ್ಮ ಕುಂದಾಪುರ ಕರಾವಳಿಯಲ್ಲಿ ಯಕ್ಷಗಾನ ಅಂದ್ರೆ ತುಂಬಾ ಫೇಮಸ್. ನಮ್ಮ ತಾರಮ್ಮನ ಒಂದು ಯಕ್ಷಗಾನದ ಮೂಲಕ ನಾನೊಂದು ಹಾಡಿ ಹೋಗ್ಲಕ್ಕಂದೇಳಿ ಆಸೆ. ಕುಳಮಾದವನ ರಸದಂಟಿಗಳು ತೇದಿ ಮಾಡಿವೆ ಆ ನಿನ್ನ ಕೆನ್ನೆ, ಮರಿದುಂಬಿಗಳ ಮಾಲೆಯ ಹಣೆ ಅಂದರ ತಿಳಿಯಬಿಟ್ಟಂತೆ ನಿನ್ನ ಮುಂಗುರುಳು, ನಿನ್ನ ಹೊಳೆವ ಕಣ್ಣುಗಳ ತೆರೆದಲ್ಲಿ ಹಸು ಹಾಲು ಕರೆದಂತೆ ಹೂ ಬಾಯಿ ತೆರೆದಂತೆ ನಿನ್ನ ಮುಖವು, ಕನ್ನಡದ ಶತಕೋಟಿ ಹೆಮ್ಮರವು ಕಣ್ಸೂರೆಗೈದ ದಾಮಿನಿಯಾದ ಬಾಮಿನಿಯಾದ ಬಾರ್ಕೂರ ಬಂಗಾರಿಯಾದ ಸಿಗಂದೂರ ಸಿಂಗಾರಿಯಾದ ನವ ಮಲ್ಲಿಕಾಳಾದಂತ ನೀನು ಎಲ್ಲರ ಮನದಾಳದಲ್ಲಿ ಉಳಿಯುವಂತಹ ನಾಗವಲ್ಲಿಯೇ ಆಗಿದ್ದೀಯ. ಓ ನೀಲತಮಣಿಯೇ, ಓ ನಯನ ನಂದಿನಿಯೇ, ಓ ಇಂಚು ರೋಹಿಣಿಯೇ, ಓ ರೂಪವಾಣಿಯೇ, ಓ ತಾರಾಮಣಿಯೇ. ಒಂದು ಕಾಳು ಉಪ್ಪು ಸಾಕಂಬ್ರೆ ಹಾಲೋಡುಗೆ, ಒಂದೇ ಒಂದು ಮಾತು ಸಾಕಂಬ್ರೆ ಮನಿ ಓಡುಗೆ, ಒಂದೇ ಒಂದು ಕಲ್ಲು ಸಾಕಂಬ್ರೆ ಗಾಜೋಡುಗೆ, ನಿಮ್ಮೆಲ್ಲರ ತುಂಬು ಹೃದಯದ ಕೈ ಚಪ್ಪಾಳೆ ಸಾಕಂಬ್ರೆ ಆ ಕಿರೀಟನಾಥ ಕಂಬಿಗೆ. ಹೆಂಗಿದ್ರಿ ಎಲ್ಲರೂ? ಈಗ ನನ್ನ ಪರಿಚಯಕ್ಕೆ ಬರೋದಾದ್ರೆ ನನ್ನ ಹೆಸರು ಕಾರ್ತಿಕ್ ಪತ್ತಾರ್ ಅಂತ, ನಮ್ಮೂರು ಗುಲ್ಬರ್ಗ, ಬಟ್ ನಾನಿರೋದು ಬೆಂಗಳೂರು. ಈಗಿಂದು ಕರೆಂಟ್ ಜನರೇಷನ್ ಒಂದು 10-15 ವರ್ಷದಿಂದ ಈ ಪ್ರೀಕ್ವಲ್ ಮತ್ತು ಸೀಕ್ವಲ್ ದುನಿಯಾ ಭಾಳ ಟ್ರೆಂಡ್ ಒಳಗೈತಿ. ಎಕ್ಸಾಂಪಲ್, ಬಾಹುಬಲಿ 1 ಬಂತು, ಹಿಟ್ ಆಯ್ತು, 2 ಮಾಡಿದ್ರು ಸೂಪರ್ ಹಿಟ್ ಆಯ್ತು. KGF 1 ಬಂತು, ಹಿಟ್ ಆಯ್ತು, 2 ಮಾಡಿದ್ರು ಸೂಪರ್ ಡೂಪರ್ ಹಿಟ್ ಆಯ್ತು. ಬಟ್ ಈ ಎಲ್ಲದ್ರೊಳಗ ನನಗೆ ಬಹಳ ಇಷ್ಟ ಆಗಿರ್ತಕ್ಕಂಥ ಸೀಕ್ವಲ್ ಯಾವ್ದು ಗೊತ್ತೇನ್ರಿ? ಕೊರೋನಾ ವೈರಸ್ ಸೆಕೆಂಡ್ ವೇವ್. ಕೊರೋನಾ ವೈರಸ್ ಸೆಕೆಂಡ್ ವೇವ್ ಏನದು, ಎಷ್ಟು ಡೆಡ್ಲಿ ಆಗಿತ್ತದು. ಯಾರೋ ಒಬ್ರು ಲಿಟ್ರಲಿ ಹೇಳಿದ್ರು ಅದಕ್ಕೆ ನೀವು ವೈರಲ್ ಆಗಂತೇಳಿ, ಅದಕ್ಕೆ ಭಾಳ ವೈರಲ್ ಆಗಿತ್ತು. ಸಿಕ್ಕಾಪಟ್ಟೆ ಡೆಡ್ಲಿ ಆಗ್ಬಿಟ್ಟಿತ್ತು. ನಾನಂತೂ ಭಾಳ ಹೆದರಿ ಬಿಟ್ಟಿದ್ದೆ ಕೊರೋನಾ ವೈರಸ್ಲಿಂದಲ್ರಿ, ನ್ಯೂಸ್ ಚಾನಲ್ನಿಂದ. ನಾವು ಸಣ್ಣವರಿದ್ದಾಗ ನಾವು ಊಟ ಮಾಡಲಿಲ್ಲ ಅನ್ಕೊಡ್ರಿ ರಾತ್ರಿ, ಅವಾಗ ನಮ್ಮ ಮನ್ಯಾಗ ಹೆದರ್ಸ್ತಿದ್ರು, ಏಯ್ ಗೊಗ್ಗಾಯ ಬತ್ತ, ನಾವು ಊಟ ಮಾಡು, ದೆವ್ವ ಬರ್ತದ ಊಟ ಮಾಡು ಅಂತ. ನಾವು ಹೆದರಿ ಊಟ ಮಾಡ್ತಿದ್ವಿ. ಈಗಿನ ಹುಡುಗರಿಗೆ ಗೊಗ್ಗಾಯ ಬರ್ತಂದ್ರೆ ಬರ್ಲಿ ಬಿಡು, ಅವ್ನು ಕೂಡ ಲೂಡೋ ಆಡ್ತೀನಂತ ಹುಡುಗರು. ಇಲ್ಲಿ ಬೆಂಗಳೂರಿಗೆ ಬಂದ್ಮೇಲೆ ಬೆಂಗಳೂರೊಳಗೆ ಒಂದು ಸದ್ಯದ ಸಮಸ್ಯೆ ಏನಂತಂದ್ರೆ ಟ್ರಾಫಿಕ್. ಈ ಟ್ರಾಫಿಕ್ ಸಮಸ್ಯೆಯಿಂದ ಬೇಸತ್ತು ನಾನು ಏನ್ ಮಾಡ್ಬೇಕು ಅಂದಾಗ ನನಗೊಬ್ರು ಪುಣ್ಯಾತ್ಮ ಹೇಳಿದ್ರು, ನೀನ್ ನಿಂತಾಗ ಸಿಗ್ನಲ್ ಒಳಗೆ ಏನ್ರ ಬರಿ ಅಂತಂದು. ನಾನು ಬರ್ದೆ. ಏನ್ ಬರೀಲ್ರಿ ಅಂದೆ. ನಿಂದ ಏನ್ ಎಕ್ಸ್ಪೀರಿಯನ್ಸ್ ಅದ ಅದನ್ನ ಬರಿಯಪ್ಪ ಅಂದ್ರು. ಬರ್ದೆ. ಏನು? ಸಿಗ್ನಲ್ನಲ್ಲಿ ಅವಳ ಕಂಡಾಕ್ಷಣ ನನಗಾಯ್ತು ಮೊದಲ ನೋಟದ ಪ್ರೇಮ ವಾವ ಅನ್ಬೇಕು. ಹತ್ತಿರ ಬಂದು ಕೆನ್ನೆ ಸವರಿ ಅವಳೆಂದಳು, ಕಾಸ್ ಕೊಡೋ ಮಾಮ. ಇಷ್ಟು ಹೇಳಿ ನನ್ನ ಚಿಕ್ಕ ಭಾಷಣಕ್ಕೆ ಚುಕ್ಕಿ ಇಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ರೀ ಎಲ್ಲರಿಗೂ. ನಮಸ್ಕಾರಪ್ಪ. ನಾನು ಕುಂದಾನಗರಿ ಬೆಳಗಾವಿಯಿಂದ ಬಂದಿರೋ ಕನ್ನಡದ ಕಂದ ಕೆಂಪು ಪೂಜೇರಿ ಅಂತ.
ಹೊಡೆಯೋ ಭಟ್ರು ಸರ ಹಾ. ನೀವು ಕನ್ಫ್ಯೂಸ್ ಆಗತ್ತಾರೇನ್ರಿ? ಇಲ್ಲಪ್ಪ. ಕರೆ ಹೇಳ್ಬೇಕಂದ್ರೆ ನನ್ನ ಹೆಸರು ಕೆಂಪಣ್ಣ ಪೂಜಾರಿ ಅಂತ. ಆದ್ರೆ ನಮ್ಮ ಊರಾಗೆಲ್ಲ ಹುಡುಗಿಯರ ಕಡೆಯಿಂದ ಕೆಂಪಣ್ಣ ಕೆಂಪಣ್ಣ ಏ ಕೆಂಪಣ್ಣ ಅಣ್ಣ 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 ಅಂತ್ಕೊಂಡ ಸಿಂಗಲ್ ಆಗ ಸಾಯತ್ತೇನ್ರಿ. ನನ್ನ ಯೌವನ ಎಲ್ಲ ಬಚ್ಚಲಾಗ ತೆಲ್ಕೊಂಡು ಹೊಂಟೈತಿ. ನಿರಂಜನಣ್ಣ ಹೇಳಪ್ಪ. 1999 ಇಸ್ವಿಯಾಗ ನಮ್ ಚಿಕ್ಕಪ್ಪ ಬುರ್ಜ್ ಖಲೀಫಾ ಮೇಲೆ ಕುತ್ಕೊಂಡು ಮಿಯಾ ಖಲೀಫಾಗ ಒಂದು ಮಾತು ಕೊಟ್ಟಿದ್ದ. ದೇವ್ರು ಒಳ್ಳೇದ್ ಮಾಡ್ಲಿ ಅವ್ರ ಜೀವಕ್ಕೆ. ಏನಂತ ಮಾತು ಕೊಟ್ಟಿದ್ ಕೇಳೋಣ? ನೀನ್ ಹೇಳಪ್ಪ. ನನ್ನ ಇಂಟರ್ನ್ಯಾಷನಲ್ ಡಾನ್ಸರ್ ಮಾಡ್ತೀನಂತ. ನಮ್ ಕಾಕ ಕೊಟ್ಟ ಮಾತಿನಂಗ ತಿಂಡಿ ಗೆದ್ದು ಗಿಂಡಿ ಕಣ್ಣಲ್ಲಿ ಅಡಿಸ್ಬೇಕಂತ ಡೈಲಿ ಡಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದೆ. ಒಂದಿನ ಏನ ಗಿಚ್ಚ ಕುಣಿತಾಳೋ ಯಪ್ಪ ತಕ್ಕತೈ ಮಾವ ಅಂದ ಬಡ್ಸ ತಾಳ ಮೈಗಿ ಮೈ ಬ್ರೇಕ ಇಲ್ಲದ ಗಾಡಿ ಹೊಂಟಂಗ ರೈ ರೈ. ನನ್ನ ಪಾಡಿಗೆ ನಾ ಡಾನ್ಸ್ ಪ್ರಾಕ್ಟೀಸ್ ಮಾಡ್ತಿರ್ಬೇಕಾದ್ರ ಗೆಜ್ಜಿ ಸಪ್ಳ ಮಾಡ್ಕೊಂತ ಒಂದ್ ಹುಡುಗಿ ಬಂತು. ಆಕಿ ಹೆಸರೇ ಗುಲಾಬಿ ಅಂತ. ಸೀದಾ ನನ್ನ ಮುಂದೆ ಬಂದ. ನೀವು ಸಿಂಗಲ್ ಅದಿರಿ? ನಾ ಅಂದೆ ಏ ಇಲ್ಲ ಇಲ್ಲ, ಒಂದ್ ಅರ್ಧ ಡಜನ್ ಅಕ್ರಮ ಸಂಬಂಧ ಇಟ್ಕೊಂಡೇನು ಅಂದೆ. ಅದಕ್ಕೆ ಗಾಬರಿ. ಆಮೇಲೆ ಸ್ಲೋ ಮೋಷನ್ ನನ್ನ ಮುಂದೆ ಬಂದ. ನೀವ್ ಹೆಂಗಿದ್ರು ನಡಿತೈತಿ, ನೀವು ಡಾನ್ಸ್ ಬಹಳ ಮಸ್ತ್ ಮಾಡ್ತೀರಿ. ಐ ಲವ್ ಯು. ಹೋಗೋ ನೋವು ಭಟ್ರ ಪಿನ್ನಾಗ ಪಂಚಮಿ ಉಂಡ್ಯ. ನಾನು ಸಿಂಗಲ್ ಆಗಿ ಸಾಯತ್ತೀನಿ. ಬರ್ಗೆಟ್ ಬೀರನ್ನಾಗ ತಮ್ಮಣ್ಣ ಸಿಕ್ಕಂಗಾಯ್ತು. ಹಿಂದ ಮುಂದ ಯೋಚನೆ ಮಾಡ್ದ ಗುಲಾಬಿ ಬಾಯಾಗ ಜಿಲೇಬಿ ಕ್ಯಾಚ್ ಹಾಕೊಂಡ ಬಿಟ್ಟೆ. ನಾನು ನನ್ನ ಗುಲಾಬಿ ಮನಿ ಬಿಟ್ಟು ಓಡಿ ಹೋಗ್ಬೇಕಂತ ಡಿಸೈಡ್ ಮಾಡಿದ್ವಿ. ನಮಗೆ ಹೆಲ್ಪ್ ಮಾಡೋ ಸಲುವಾಗಿ ನಮ್ಮ ದೋಸ್ತ ಕಾರ್ ತಗೊಂಡ್ ಬಂದ. ಕಾರ್ನಾಗ ನಿರಂಜನ 3 ಜನ ಜಗಡಂ ಜಗಡಂ ಜಗಡ ಗಡಂ ಡಮ್ ಜಗಡಂ ಜಗಡಂ ಜಗಡ ಗಡ್ಡಂ ಡಮ್ ಅನ್ನೋ ಫೀಲಿಂಗ್ ನಾಗ ಹೋಗ್ತೀವಿ. ನನಗೆ ಅರ್ಜೆಂಟ್ ಉಚ್ಚಿ ಹೋಯಕದು. ದೋಸ್ತ ಗಾಡಿ ಸ್ವಲ್ಪ ಸೈಡ್ ಸ್ಪಾ ಉಚ್ಚಿ ಹೋಯ್ತೇನು ಅಂದೆ. ನಾ ರೋಡ್ ದಂಡಿಗೆ ಆಹಾ ಮೂತ್ರದಾನ ಮಾಡಿ ಸಮಾಧಾನ ಮಾಡ್ಕೊಂಡು ಹಿಂದೆ ತಿರುಗಿ ನೋಡತ್ತೀನಿ. ಕಾರೇ ಇಲ್ಲ. ನಮ್ಮ ದೋಸ್ತ ಹುಡುಗಿನ ತಗೊಂಡು ಓಡೇ ಬಿಟ್ಟಾನ. ಸರ ನನಗೂ ತಲೆ ಕೆಟ್ಟ ಗುಲಾಬಿಗೆ ಫೋನ್ ಮಾಡಿದೆ. ಏ ಡಿಂಗರ್ ಬಿಲ್ಲಿ ಎಲ್ಲಿ ಹೋದ್ರೆ ನನ್ನ ಬಿಟ್ಟ. ಸಾರಿ ಜಿಲೇಬಿ, ನಿನ್ನ ಫ್ರೆಂಡ್ ಮೇಲೆ ನಂಗೆ ಲವ್ ಆಯ್ತು, ಅದಕ್ಕೆ ಒಂದ್ ಜೊತೆ ಓಡಿ ಹೋಗತ್ತೀನಿ. ಎಸ್ ಮಿಸ್ಟರ್ ಕೆಂಪು ಪೂಜಾರಿ, ವೆಲ್ಕಮ್ ಟು ಕಾಮಿಡಿ ಕಿಲಾಡಿಗಳು. ಗಾಡ್ ಫಾದರ್ ಜಗಣ್ಣ. ಈ ಶೋಗೆ ವೆಲ್ಕಮ್. ಏನಿಲ್ಲ, ಒಂದೇ ಒಂದು ಚೆನ್ನಾಗಿ ತಿಳ್ಕೊ. ಸಪೋಸ್ ನೀನು ಈ ಥರ ಮಾತಾಡಿರೋ ಶಾರ್ಟ್ನ ತೆಗ್ದಿರೋ ಡೈರೆಕ್ಟ್ರು ಅಂತ ಇಟ್ಕೋ. ನೀನು ಡಬ್ಬಿಂಗ್ ಮಾಡೋಕ್ಕಾಗಲ್ಲ. ಸೇಮ್ ನೀನೇ ತಿರ್ಗಿ ವಾಪಸ್ ಮಾತಾಡ್ಕೊ. ಹೆಂಗೆ ಮಾಡ್ತೀಯ ಡಬ್ಬಿಂಗ? ನೀನು ಡೈಲಾಗ್ ಮಾತಾಡೋದು ನಿನಗೆ ಅರ್ಥ ಆಗಬೇಕು, ಡಬ್ಬಿಂಗ್ ಮಾಡೋಕ್ಕೆ ಈಸಿ ಆಗಬೇಕು. ಹಂಗಿದ್ದಾಗ ಮತ್ತೆ ಕಲಾವಿದ ಆಗ್ಬೋದು. ಸ್ವಲ್ಪ ಅದರಲ್ಲಿ ನೀನು ವೀಕ್ ಇದೆಯಾ, ಅಥವಾ ಉದ್ವೇಗ ಇದೆಯಾ, ಅಥವಾ ಫಸ್ಟ್ ಆಗಿರೋದ್ರಿಂದ ಎಲ್ಲ ಒಪ್ಪಿಸ್ಬೇಕು ಅಂತ ಇದೆಯಾ, ಅದನ್ನ ನೆಕ್ಸ್ಟ್ ಸರಿ ಮಾಡ್ಕೋ. ನೀ ಬಾಳಕೆ ಬರ್ತೀಯ. ನಿನ್ನಲ್ಲಿ ಟ್ಯಾಲೆಂಟ್ ಇದೆ, ವೆಲ್ಕಮ್.